ಏನ್ರಿಪ್ಪ, ಗುರು ಶಿಷ್ಯರು ಹಿಂಗೆ ತಿರುಗಾಡ್ಕೊಂತ ಬಂದ್ರಂತ. ಹಿಂಗೆ ಹೊಳಿ ಇತ್ತು, ಹಿಂಗೆ ಊರಿತ್ತು. ಗುರುಗಳು ಅಂದರು, ಏ ತಮ್ಮ, ನಾನು ಇಲ್ಲೇ ಒಂದಿಷ್ಟು ಕುತ್ಕೊಳ್ತೀನಿ, ನೀವು ಊರಾಗ ಹೋಗಿ ಒಂದಿಷ್ಟು ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ, ಬಂದಿಂದ ಇಬ್ಬರು ಕೂಡ ಪ್ರಸಾದ ಮಾಡೋನು ಅಂತ ಗುರುಗಳು ಅಂದ್ರಂತ. ಆಯಿತು ಅಂತ ತಿಳ್ಕೊಂಡು ಶಿಷ್ಯ ಊರಾಗ ಬಂದ. ನಿಮ್ಮಂಥ ಧರ್ಮವಂತರ ಮನ್ಯಾಗ ಒಂದಿಟ್ಟು ಭಿಕ್ಷೆ ಬೇಡ್ದ, ನೀವು ಎಲ್ಲ ಭವಿಷ್ಯ ತುಂಬ ನೀಡಿದ್ರಿ. ಆಯ್ತು, ಇನ್ನು ಗುರುಗಳು ನಾವು ಇಬ್ಬರು ಕೂಡಿ ಪ್ರಸಾದ ಮಾಡಬೇಕು ಅಂತ ತಿಳ್ಕೊಂಡು ಹೊಳಿ ಹತ್ರ ಬರಾಕ ನೋಡ್ತಾನ ಒಂದು ಹುಲಿ. ಗುರುಗಳು ತಪಸ್ಸಿಗೆ ಕುಂತು ಬಿಟ್ಟಾರ. ಒಂದು ಹುಲಿ ಗುರುವಿನ ಹತ್ರನ ಅದ, ಅವ್ರನ್ನ ಮೂಸಿ ನೋಡಕತ್ತದ, ಅವ್ರನ್ನ ಸುತ್ತಾಕತ್ತದ. ಇವ್ ಹೆದರಿಬಿಟ್ಟ ಶಿಷ್ಯ, ನಾನು ಗುರುವಿನ ಆ ಹುಲಿ ತಿಂದ್ರೆ ಹೆಂಗೆ ಅಂತ. 5-10 ನಿಮಿಷ ಆಯ್ತು, ಆ ಹುಲಿ ಮತ್ತೆ ಎತ್ತಾಗ ಹೋಗಿಬಿಡ್ತು. ಓಡ್ಕೊಂತ ಬಂದವನ ಗುರುಗಳ ಮೈ ತಟ್ಟಿ, ಗುರುಗಳ ಯಾಕೋ ಏನಾಯ್ತು? ಒಂದು ಹುಲಿ ಬಂದಿತ್ತು ರೀ, ನಿಮಗೆ ಗೊತ್ತಿಲ್ಲನ್ರಿ? ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಏನು ನೀವು ಊರ್ಯಾಗ ಹೋಗಿ ಬಂದೆ, ಪ್ರಸಾದ ತಂದೆ? ಏ ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಪ್ರಸಾದ ಮಾಡಾಕತ್ತಾರ. ಪ್ರಸಾದ ಮಾಡುವಾಗ ಏನಾಯ್ತು ಅಂತಂದ್ರೆ, ಒಂದು ಸೊಳ್ಳಿ ಅಂದ್ರೆ ಏನಂತೀರಿ? ಈ ಕಡೆ ದ್ವಾಮಿ ಅಂತೀರ, ಏನಂತೀರಿ? ಸೊಳ್ಳಿ ಅಂದ್ರೆ ಗೊತ್ತಾಗ್ತದಲ್ಲ. ಒಂದು ಸೊಳ್ಳಿ ಕಡಿತು ಗುರುಗಳಿಗೆ. ಸೊಳ್ಳಿ ಕಡಿಯುವುದೇ ತಡ. ಹಾ ಅಂದ್ರವರು. ಎಷ್ಟು ನೋವಾತು? ಹಾ ಅಂದರು. ಶಿಷ್ಯಗೆ ಆಶ್ಚರ್ಯ ಆಯ್ತು, ಏನು ರೀ ಗುರುಗಳ, ಆಗಲೇ ಹುಲಿ ಬಂದ್ರೆ ಹಾನು ಅನ್ಲಿಲ್ಲ, ಹೂನು ಅನ್ಲಿಲ್ಲ, ಈಗ ಸಣ್ಣ ಒಂದು ಸೊಳ್ಳಿ ಕಡಿದ್ರೆ, ಒಂದು ದ್ವಾಮಿ ಕಡಿದ್ರೆ ಹಾ ಅಂತಿರಲ್ಲ ಅಂತ ತಿಳ್ಕೊಂಡು ಶಿಷ್ಯ ಕೇಳಿದಾಗ ಗುರುಗಳಂದ್ರಂತ, ಏ ತಮ್ಮ, ಹುಲಿ ಬಂದಾಗ ನಾ ಅವನ ಜೊತೆಗಿದ್ದು, ಸೊಳ್ಳಿ ಕಡ್ದಾಗ ನಿನ್ನ ಜೊತೆಗದಿನೋ ಅಂದ್ರಂತವ್ರು. ಅದಕ್ಕೆ ನೀವು ಯಾರ ಜೊತೆ ಅದಿರಿ? ನಾದವ ಮಾಡಿದ ರಾವಣಂಗೆ ಅರೆ ಆಯುಷ್ಯವಾಯಿತ್ತು, ವೇದವನೋದಿದ ಬ್ರಹ್ಮನ ಶಿರಭೋಯಿತ್ತು. ಇದು ಕಾರಣ ನಾದಪ್ರಿಯನೂ ಅಲ್ಲ, ವೇದಪ್ರಿಯನೂ ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅದಕ್ಕೆ ಭಕ್ತಿ ಅನ್ನೋದು ಭಾಳ ದೊಡ್ಡದ್ರಪ್ಪ. ಅದಕ್ಕೆ ಬಸವಣ್ಣನ ಮ್ಯಾಲ ಭಕ್ತಿ ಇಡ್ರಿ, ಶ್ರದ್ಧಾ ಇಡ್ರಿ, ನಿಷ್ಠಾ ಇಡ್ರಿ. ಗುಡ್ಡದ ಬಸವರಾಜೇಂದ್ರ ಶಿವಯೋಗಿ ಬೇರೆ ಅಲ್ಲ, ಶಿವಬಸವ ಸ್ವಾಮಿಗಳು ಬೇರೆ ಅಲ್ಲ ಅನ್ನೋ ಒಂದು ಸದ್ಭಾವನೆ ಇಟ್ಕೊಂಡು ಭಕ್ತಿಯನ್ನು ಮಾಡಿದ್ದೇ ಆದರೆ ಬೇಡಿದ್ದ ನೀವ ನಮ್ಮ ಕೂಡಲ ಸಂಗಮ ದೇವ. ನಿಮ್ಮ ಇಷ್ಟಾರ್ಥಗಳೆಲ್ಲವೂ ಕೂಡ ಪೂರೈಸ್ತವೆ ಎಂಬತಕ್ಕಂಥ ಒಂದು ವಿಚಾರ ಇಲ್ಲಿ ಪೀಠಿಕಾ ಭಾಗದೊಳಗೆ ತಿಳಿಸ್ತಾ, ಇನ್ನು ಪುರಾಣ ಭಾಗದೊಳಗೆ ಯಾವ ವಿಚಾರ ಬರ್ತದೆ ಅನ್ನೋದನ್ನು ನಮ್ಮ ಗವಾಯಿಗಳೊಂದು ಹಾಡನ್ನು ಹೇಳ್ತಾರೆ. ನಂತರ ವಿಷಯ ಮುಂದುವರಿಸೋಣ. ಬಸವಣ್ಣನ ಲೀಲೆಗಳು ಶುರುವಾದು, ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ನೋಡ್ತಂಗೆ. ಆನು ಆರಂಭವ ಮಾಡುವೆನಯ್ಯ ಗುರು ಪೂಜೆಗೆಂದು, ಆನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಆನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಗಳ ಮಾಡಿದಡೆಯು ಆ ಕರ್ಮ ಫಲಭೋಗವ ನೀ ಕೊಡುವೆ ಎಂಬುದ ಆನು ಬಲ್ಲೆನಯ್ಯ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೆನು, ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆ ಕೂಡಲ ಸಂಗಮ ದೇವ. ಸಿಂಹಾವಲೋಕನ. ನಿನ್ನೆ ದಿವಸ ಪುರಾಣದೊಳಗೆ ಏನು ಬಂದಿತ್ತು ತಂಗಿ? ಏನ್ರಪ್ಪ, ಗುರು ಶಿಷ್ಯರು ಹಿಂಗೆ ತಿರುಗಾಡ್ಕೊಂತ ಬಂದ್ರಂತ. ಹಿಂಗೆ ಹೊಳಿ ಇತ್ತು, ಹಿಂಗೆ ಊರಿತ್ತು. ಗುರುಗಳು ಅಂದರು, ಏ ತಮ್ಮ, ನಾನು ಇಲ್ಲೇ ಒಂದಿಷ್ಟು ಕುತ್ಕೊಳ್ತೀನಿ, ನೀವು ಊರಾಗ ಹೋಗಿ ಒಂದಿಟ್ಟು ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ, ಬಂದಿಂದ ಇಬ್ಬರು ಕೂಡ ಪ್ರಸಾದ ಮಾಡೋನು ಅಂತ ಗುರುಗಳು ಅಂದ್ರಂತ. ಆಯಿತು ಅಂತ ತಿಳ್ಕೊಂಡು ಶಿಷ್ಯ ಊರಾಗ ಬಂದ. ನಿಮ್ಮಂಥ ಧರ್ಮವಂತರ ಮನ್ಯಾಗ ಒಂದಿಟ್ಟು ಭಿಕ್ಷೆ ಬೇಡ್ದ, ನೀವು ಎಲ್ಲ ಭವಿಷ್ಯ ತುಂಬ ನೀಡಿದ್ರಿ. ಆಯ್ತು, ಇನ್ನು ಗುರುಗಳು ನಾವು ಇಬ್ಬರು ಕೂಡಿ ಪ್ರಸಾದ ಮಾಡಬೇಕು ಅಂತ ತಿಳ್ಕೊಂಡು ಹೊಳಿ ಹತ್ರ ಬರಾಕ ನೋಡ್ತಾನ ಒಂದು ಹುಲಿ. ಗುರುಗಳು ತಪಸ್ಸಿಗೆ ಕುಂತು ಬಿಟ್ಟಾರ. ಒಂದು ಹುಲಿ ಗುರುವಿನ ಹತ್ರನ ಅದ, ಅವ್ರನ್ನ ಮೂಸಿ ನೋಡಕತ್ತದ, ಅವ್ರನ್ನ ಸುತ್ತಾಕತ್ತದ. ಇವ್ ಹೆದರಿಬಿಟ್ಟ ಶಿಷ್ಯ, ನಾನು ಗುರುವಿನ ಆ ಹುಲಿ ತಿಂದ್ರೆ ಹೆಂಗೆ ಅಂತ. 5-10 ನಿಮಿಷ ಆಯ್ತು, ಆ ಹುಲಿ ಮತ್ತೆ ಎತ್ತಾಗ ಹೋಗಿಬಿಡ್ತು. ಓಡ್ಕೊಂತ ಬಂದವನ
ಗುರುಗಳು ಮೈ ತಟ್ಟಿ, ಗುರುಗಳ ಯಾಕೋ ಏನಾಯ್ತು? ಒಂದು ಹುಲಿ ಬಂದಿತ್ತು ರೀ, ನಿಮಗೆ ಗೊತ್ತಿಲ್ಲನ್ರಿ? ಇಲ್ಲಪ್ಪ, ನನಗೆ ಗೊತ್ತಿಲ್ಲ. ಏನು ನೀವು ಊರ್ಯಾಗ ಹೋಗಿ ಬಂದೆ, ಪ್ರಸಾದ ತಂದೆ? ಭಾಳ ಚಲೋ ಆಯ್ತು ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಪ್ರಸಾದ ಮಾಡಾಕತ್ತಾರ. ಪ್ರಸಾದ ಮಾಡುವಾಗ ಏನಾಯ್ತು ಅಂತಂದ್ರೆ, ಒಂದು ಸೊಳ್ಳಿ ಅಂದ್ರೆ ಏನಂತೀರಿ? ಈ ಕಡೆ ದ್ವಾಮಿ ಅಂತೀರ, ಏನಂತೀರಿ? ಸೊಳ್ಳಿ ಅಂದ್ರೆ ಗೊತ್ತಾಗ್ತದಲ್ಲ. ಒಂದು ಸೊಳ್ಳಿ ಕಡಿತು ಗುರುಗಳಿಗೆ. ಸೊಳ್ಳಿ ಕಡಿಯುವುದೇ ತಡ. ಅಂದ್ರು ಅವರು. ಎಷ್ಟು ನೋವಾತು? ಅಂದರು. ಶಿಷ್ಯಗೆ ಆಶ್ಚರ್ಯ ಆಯ್ತು. ಏನು ರೀ ಗುರುಗಳ, ಆಗಲೇ ಹುಲಿ ಬಂದ್ರೆ ಹಾನು ಅನ್ಲಿಲ್ಲ, ಹೂನು ಅನ್ಲಿಲ್ಲ, ಈಗ ಸಣ್ಣ ಒಂದು ಸೊಳ್ಳಿ ಕಡಿದ್ರೆ, ಒಂದು ದ್ವಾಮಿ ಕಡಿದ್ರೆ ಅಂತಿರಲ್ಲ ಅಂತ ತಿಳ್ಕೊಂಡು ಶಿಷ್ಯ ಕೇಳಿದಾಗ ಗುರುಗಳಂದ್ರಂತ, ತಮ್ಮ, ಹುಲಿ ಬಂದಾಗ ನಾ ಅವನ ಜೊತೆಗಿದ್ದು, ಸೊಳ್ಳಿ ಕಡ್ದಾಗ ನಿನ್ನ ಜೊತೆಗದಿನೋ ಅಂದ್ರಂತ ಅವ್ರು. ಅದಕ್ಕೆ ನೀವು ಯಾರ ಜೊತೆ ಅದಿರಿ? ಇಲ್ಲಿ ಬಸವಣ್ಣನ ಪುರಾಣ ಜೊತೆಗೆ ಅದಿರಲ್ರಿವ. ಶ್ರದ್ಧೆಯಿಂದ ಕೇಳಾಕತ್ತೀರಿ, ಹೌದಲ್ಲ? ನಿಷ್ಠೆಯಿಂದ ಕೇಳಾಕತ್ತೀರಿ, ಹೌದಲ್ಲ? ಜೋರಾಗಿ ಜೈಘೋಷ ಮಾಡ್ರಿ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕೀ. ಹುರುಪದಿರಿವ ನೀವು, ಭಾಳ ಜೋರದೇರಿ. ಬಸವಣ್ಣ ಗಂಗಾಂಬಿಕೆಯ ಜೊತೆಗೆ ಮದುವೆಯಾತು ಬಸವಣ್ಣವ್ರದ್ದು. ಕೂಡಲ ಸಂಗಮಕ್ಕೆ ಬಂದರು. ಸ್ವಲ್ಪ ದಿನಗಳಲ್ಲಿ ಗಂಗಾಂಬಿಕೆಯ ತಂದೆಯಾಗಿರ್ತಕ್ಕಂಥ ಬಲದೇವ ಮಂತ್ರಿಗಳು ಲಿಂಗೈಕ್ಯರಾದರು. ಇತ್ತ ಮಂಗಳ ವೇಳೆಯಲ್ಲಿರ್ತಕ್ಕಂಥ ರಾಜ ಬಿಜ್ಜಳನಿಗೆ ಬಲದೇವ ಮಂತ್ರಿ ಏನು ಜವಾಬ್ದಾರಿಯಿಂದ ರಾಜ್ಯದ ಬೊಕ್ಕಸದ ವ್ಯವಹಾರವನ್ನು ನೋಡ್ತಿದ್ನಲ್ಲ, ಇನ್ನು ಅಂಥ ಪ್ರಾಮಾಣಿಕ ವ್ಯಕ್ತಿ ಯಾರು ಸಿಗ್ತಾರ ಅಂತ ತಿಳ್ಕೊಂಡು ಹುಡುಕಲಾಗಿ ಬಸವಣ್ಣನೇ ಯೋಗ್ಯ ಅಂತ ತಿಳ್ಕೊಂಡು ತೀರ್ಮಾನಕ್ಕೆ ಬಂದು ಪತ್ರ ಕೊಟ್ಟು ಕಳಿಸ್ತಾನ ಕೂಡಲ ಸಂಗಮಕ್ಕೆ. ನೀವು ಕರಣಿಕರಾಗಿ, ಅಂದರೆ ಲೆಕ್ಕ ಪತ್ರವನ್ನು ಇಡತಕ್ಕಂಥ ಅಧಿಕಾರಿಯಾಗಿ ನೀವು ಸೇವೆ ಸಲ್ಲಿಸಲಿಕ್ಕೆ ಮಂಗಳವೇಳೆಗೆ ಬರಬೇಕು. ಬಸವಣ್ಣವರಿಗೆ ಹೋಗಾಕ ಮನಸ್ಸಿಲ್ಲ. ಯಾಕೆ? ವಯೋವೃದ್ಧರಾಗಿರ್ತಕ್ಕಂಥ ಗುರುಗಳನ್ನು ಬಿಟ್ಟು, ತನ್ನ ಆರಾಧ್ಯ ದೇವನಾಗಿರ್ತಕ್ಕಂಥ ಸಂಗಮನಾಥನನ್ನು ಬಿಟ್ಟು ಹೋಗಾಕ ಮನಸ್ಸಿಲ್ಲ. ಕನಸಿನಲ್ಲಿ ಬಂದು ಸಂಗಮನಾಥ ಹೇಳ್ತಾನ, ನಡೆಯಯ್ಯ ನಡೆ ಮಗನೇ, ನಡೆ ಕಂದ ಬಸವಣ್ಣ, ಪೊಡವಿ ಗಧಿಪತಿಯಾಗಿ ಬಾಳೆನ್ನ ಬಸವಣ್ಣ, ಕರೆದರೆ ಓ ಎನ್ನುವೆ. ನೀ ಯಾವಾಗ ಕರಿತಿ ಯಾವಾಗ ಬರ್ತೀನಪ್ಪ, ನೀ ಯಾವಾಗ ನೆನಿತಿ ಆವಾಗ ನಿನ್ನ ಮುಂದೆ ಇರ್ತೀನಪ್ಪ. ನೀ ಸಂಗಮಕ್ಕೆ ನೀವು ಒಬ್ಬನೇ ಹೋಗ್ತಾ ಇಲ್ಲ, ನಿನ್ನ ಜೊತೆಯೊಳಗೆ ನಾನೂ ಬರ್ತೀನಪ್ಪ. ಅದಕ್ಕೆ ನೀನು ಮಂಗಳ ವೇಳೆಗೆ ಹೋಗು ಅಂತ ತಿಳ್ಕೊಂಡು ಶಿವ ಅಪ್ಪಣೆ ಮಾಡ್ದ. ಆ ಪ್ರಕಾರ ಧರ್ಮಪತ್ನಿಯಾಗಿರ್ತಕ್ಕಂಥ ಗಂಗಾಂಬಿಕೆಯೊಂದಿಗೆ, ಅಕ್ಕನಾಗಿರ್ತಕ್ಕಂಥ ನಾಗಮ್ಮಳೊಂದಿಗೆ ಎಲ್ಲಿಗೆ ಬಂದರು ತಂಗಿಯವರು? ಯಾವ ಊರಿಗೆ ಬಂದರು? ಮಂಗಳ ವೇಳೆಗೆ ಬಂದರು. ಮಂಗಳ ವೇಳೆಗೆ ಬಂದ ತಕ್ಷಣ ರಾಜನಿಗೆ ಬಹಳ ಸಂತೋಷ ಆಯಿತು. ಯಾಕೆ? ಬಲದೇವ ಮಂತ್ರಿಯ ಅಳಿಯನಾಗಿರ್ತಕ್ಕಂಥ ಬಸವಣ್ಣನೇ ಬಂದಾನ ಅಂತಂದ್ರೆ ನನಗೆ ಇನ್ನು ರಾಜ್ಯದ ಚಿಂತೆ ಇಲ್ಲ, ಬೊಕ್ಕಸದ ಚಿಂತೆ ಇಲ್ಲ. ಹೀಗೆ ಆ ಬಸವಣ್ಣನವರಿಗೆ ಏನು ಬೇಕು ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ರು. ರಾಜಾತಿಥ್ಯ ದೊರೀತು. 4-6 ತಿಂಗಳು ಕಳೆದಿರಲಿಲ್ಲ. ಬಸವಣ್ಣನವರು ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ತಮ್ಮ ಕಾಯಕವನ್ನು ಮಾಡಕತ್ತಾರ. ಏನಂತ? ಆನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಸದಾ ಗುರು ಲಿಂಗ ಜಂಗಮರ ಭಕ್ತನಾಗಿರತಕ್ಕಂಥ ಬಸವಣ್ಣ ಇವತ್ತು ಒಬ್ಬ ರಾಜನ ಹತ್ರ ಒಬ್ಬ ಅಧಿಕಾರಿಯಾಗಿ ಸೇವೆ ಮಾಡಕತ್ತಾರ ಅಂತಂದ್ರೆ ಯಾವ ಕಾರಣಕ್ಕಾಗಿ? ಗುರು ಲಿಂಗ ಜಂಗಮಕ್ಕಾಗಿ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನೋ, ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆ ಕೂಡಲ ಸಂಗಮ ದೇವ. ನಾ ಏನು ಸತ್ಯ ಶುದ್ಧ ಕಾಯಕ ಮಾಡಕತ್ತೀನಲ್ಲ, ಈ ಕಾಯಕ ಮಾಡಿದರ ಫಲವಾಗಿ ಏನು ಒಂದಿಷ್ಟು ನನಗೆ ಹಣ ಅಥವಾ ನೀವೇನಂತೀರಿ ಅದಕ್ಕೆ ಸಂಬಳ ಪಗಾರ ಅಂತೀರಲ್ಲ, ಅದೇನು ಸೊಮ್ಮು ಬರ್ತದ ಅದು ಗುರುಲಿಂಗ ಜಂಗಮಕ್ಕೆ ನಾನು ಧಾರೆಯನ್ನು ಎರಿತೀನಿ ಅಂತ ತಿಳ್ಕೊಂಡು ದಾಸೋಹವನ್ನು ಮಾಡ್ತಾ ಮಾಡ್ತಾ ಕಾಯಕವನ್ನು ಮಾಡ್ತಾ ಇದ್ದಾರೆ ವಿಶ್ವಗುರು ಬಸವಣ್ಣನವರು. ಒಂದು ದಿವಸ ಏನಾಗ್ಯದ ಅಂತಂದ್ರೆ ರಾತ್ರಿ 10 ಗಂಟೆ ಸಮಯ.
ರಾಜನಾಗಿರ್ತಕ್ಕಂಥ ಬಿಜ್ಜಳ ಮಹಾರಾಜ ಊಟವನ್ನು ಮುಗಿಸಿ ತನ್ನ ಪ್ರಾಂಗಣದಲ್ಲಿ ತಿರುಗಾಡ್ತಕ್ಕಂಥ ಸಂದರ್ಭದೊಳಗ ಏನು ಕಾರ್ಯಾಲಯ ಇತ್ತಲ್ಲ, ಆ ಕಾರ್ಯಾಲಯ ಒಳಗೆ ಇನ್ನೂ ದೀಪ ಉರಿಯಕತ್ತಿತ್ತು. ದೀಪ ಹಂಗೆ ಹಚ್ಚಿ ಹೋಗ್ಯಾರಲ್ಲ ಬಸವಣ್ಣನವರು ಕಾರ್ಯಾಲಯದೊಳಗ. ಹೋಗಿ ದೀಪನಾದರೂ ಆರಿಸ್ಬೇಕು ಅಂತ ತಿಳ್ಕೊಂಡು ರಾಜ ಬಿಜ್ಜಳ ಆ ಕಾರ್ಯಾಲಯ ಕಡೆ ಅಂದರೆ ಆಫೀಸಿನ ಕಡೆ ಬರ್ತಕ್ಕಂಥ ಸಂದರ್ಭ ಇಣಿಕಿ ನೋಡ್ತಾರ. ಒಳಗಡೆ ಬಸವಣ್ಣನವರು ಇನ್ನೂ ಲೆಕ್ಕಪತ್ರ ಮಾಡ್ಕೊಂತ ಕುಂತಾರ. ಅವ್ರ ಹತ್ರ ಬಂದು, ಏನ್ರಿ ಬಸವಣ್ಣವರ, ಹೊಸದಾಗಿ ಮದುವೆಯಾಗಿ ಇನ್ನೂ 4-6 ತಿಂಗಳಾಗಿಲ್ಲ, ಬೇಗ ಮನೆಗೆ ಹೋಗ್ಬೇಕು, ಹೆಂಡತಿ ಹಾದಿ ನೋಡ್ತಿರ್ತಾಳೆ, ನಿಮ್ಮ ಅಕ್ಕ ಹಾದಿ ನೋಡ್ತಿರ್ತಾಳೆ, ರಾತ್ರಿ 10 ಗಂಟೆ ಆದರೂ ಕೂಡ ಇನ್ನೂ ನೀವು ಕಾರ್ಯಾಲಯದೊಳಗೆ ಇನ್ನೂ ನೀವು ಕಾಯಕ ಮಾಡ್ಕೊಂತ ಕುಂತಿರಲ್ಲ ಅಂತ ತಿಳ್ಕೊಂಡು ಯಾವಾಗ ರಾಜ ಬಿಜ್ಜಳ ಅಂದರು ಆವಾಗ ಬಸವಣ್ಣನವರಂತಾರೆ, ದಯಮಾಡಿಸ್ಬೇಕು ಪ್ರಭುಗಳು, ದಯಮಾಡಿಸ್ಬೇಕು, ಬರಬೇಕು ಅಂತ ತಿಳ್ಕೊಂಡು ಅಲ್ಲಿ ಕುರ್ಚಿ ಮೇಲೆ ಅವರನ್ನು ಕುಂಡ್ರಿಸಿ, ಏನೂ ಇಲ್ರಿಪ್ಪ, ಈಗ 1 ತಿಂಗಳು 2 ತಿಂಗಳಾತು, ರಾಜ್ಯದ ಬೊಕ್ಕಸಕ್ಕ ನಾನಾ ಕಡೆಯಿಂದ ಅನೇಕ ರೀತಿಯ ದವಸ ಧಾನ್ಯ ರೊಕ್ಕ ರೂಪಾಯಿ ಸಾಕಷ್ಟು ಬರಕತ್ತದ. ಹಿಂಗಾಗಿ ಅವೆಲ್ಲ ಕಾಗದ ಪತ್ರ ಅವೆಲ್ಲ ಲೆಕ್ಕ ಪತ್ರ ಇಡೋದ್ರೊಳಗೆ ನನಗೆ ಸಮಯವೇ ಇನ್ನೂ ಸಾಕಾಗ್ತಾ ಇಲ್ಲ. ಅದ್ರ ಸಲುವಾಗಿ ಇವತ್ತು ಕೆಲಸ ಭಾಳ ಇತ್ರಪ್ಪ, ಅದಕ್ಕೆ ನಾನು ಬರ್ಕೊಂತ ಕುಂತೀನಿ. ಹೌದೇನು ಬಸವಣ್ಣ? ನಿನ್ನ ಕಾಲ್ಗುಣ ಬಸವಣ್ಣ, ನಿನ್ನ ಕಾಲ್ಗುಣ ಮೊದಲ ಸಾಕಷ್ಟು ಏನು ಇಲ್ಲಿ ಸಂಪತ್ತಿನ ಹೊಳೆ ಹರಿತಾ ಇರಲಿಲ್ಲ. ನೀ ಯಾವಾಗ ನನ್ನ ರಾಜ್ಯಕ್ಕೆ ಬಂದು ಈ ಮಂಗಳ ವೇಳೆಗೆ ಬಂದು ನಿನ್ನ ಕಾಲ್ಗುಣದ ಬಲದಿಂದ ಇಲ್ಲಿ ಅನೇಕ ದವಸ ಧಾನ್ಯ ರೊಕ್ಕ ರೂಪಾಯಿ ಬರೆಯಕತ್ತದ. ಅಲ್ಲಿ ಏನಾಯ್ತು, ಇಲ್ಲೇನಾಯ್ತು, ಆ ಕಡೆಯಿಂದ ಎಷ್ಟು ಬಂತು, ಈ ಕಡೆಯಿಂದ ಎಷ್ಟು ಬಂತು, ಎಲ್ಲ ಕೇಳ್ತಾ ಕೇಳ್ತಾ ಏನು ಮಾಡ್ದ ರಾಜ ಅಂತಂದ್ರೆ, ಹೌದು ಬಸವಣ್ಣ, ಮತ್ತು ನಿಮ್ಮ ಮನ್ಯಾಗ ನಿನ್ನ ಧರ್ಮಪತ್ನಿ ಹೆಂಗದಾರಪ್ಪ, ನಿಮ್ಮ ಅಕ್ಕನಾಗಿರ್ತಕ್ಕಂಥ ನಾಗಮ್ಮ ತಾಯಿಯವ್ರಿಗೆ ಹೆಂಗದಾರ, ಮತ್ತು ನಿಮ್ಮ ಅಕ್ಕನಿಗೆ ಒಂದು ಮಗು ಆಗ್ಯದಂತ ಕೇಳೀನಿ, ಚೆನ್ನ ಬಸವಣ್ಣ ಅಂತ ಹೆಸರಿಟ್ಟಾರಂತ ಕೇಳೀನಿ, ಮತ್ತು ಆ ಮಗು ಹೆಂಗದ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣನವರ ಒಂದು ವೈಯಕ್ತಿಕ ಜೀವನದ ಅಲ್ಲಿ ವಿಚಾರಗಳು ನಡೀತೋ ಆವಾಗ ಬಸವಣ್ಣವ್ರು ಏನಂದ್ರಂತ, ಪ್ರಭುಗಳೇ ಸ್ವಲ್ಪ ತಡೀರಿ ಅಂತ ತಿಳ್ಕೊಂಡು ಯಾವ ದೀಪ ಉರಿಯಕತ್ತಿತ್ತಲ್ಲ ಆ ಉರಿತಾ ಇರ್ತಕ್ಕಂಥ ದೀಪವನ್ನು ಆರಿಸಿ ಪಕ್ಕದೊಳಗೆ ಇನ್ನೊಂದು ದೀಪ ಇತ್ತು, ಆ ದೀಪ ಹಚ್ಚಿದ್ರಂತ. ಈಗ ಹೇಳ್ರಿಪ್ಪ, ನಮ್ಮ ಮನೆತನದ ಏನು ವಿಚಾರ ಕೇಳೋದಿದ್ರು ಕೇಳ್ರಿಪ್ಪ ಅಂತ ಬಸವಣ್ಣವ್ರು ಅಂತಾರಂತ. ಇದು ಆಶ್ಚರ್ಯ ಆತು ರಾಜನಿಗೆ. ಏನು ಬಸವಣ್ಣ, ಆ ದೀಪ ಭಾಳ ಚಲೋನೇ ಉರಾಕತ್ತಿತ್ತು, ಎಣ್ಣೆ ಚಲೋ ಇತ್ತು, ಬತ್ತಿ ಚಲೋ ಇತ್ತು, ಬೆಳಕು ಭಾಳ ಚಲೋ ಇತ್ತು. ಆ ಉರಿತಾ ಇರ್ತಕ್ಕಂಥ ದೀಪವನ್ನು ಆರಿಸಿ ಮತ್ತೊಂದು ದೀಪ ಯಾಕೆ ಹಚ್ಚದಿ ಬಸವಣ್ಣ? ಆವಾಗ ಬಸವಣ್ಣವ್ರು ಅಂತಾರಂತ, ಪ್ರಭುಗಳೇ, ಆ ದೀಪ ರಾಜ್ಯದ ಬೊಕ್ಕಸದ ಹಣದಿಂದ ಉರಿತಕ್ಕಂಥ ದೀಪ. ಆ ದೀಪದ ಬೆಳಕಿನೊಳಗ ಈ ಮಂಗಳ ವೇಳೆಯ ರಾಜ್ಯದ ಹಿತಚಿಂತನೆಯನ್ನ ಮಾಡಬೇಕೇ ಹೊರತು ನನ್ನ ವೈಯಕ್ತಿಕ ನಂದಾಗಲಿ ನನ್ನ ಹೆಂಡತಿದಾಗಲಿ ನನ್ನ ಪರಿವಾರದ ವಿಷಯ ಮಾತನಾಡಬಾರ್ದು. ನನ್ನ ಪರಿವಾರದ ವಿಷಯ ಮಾತನಾಡಲಿಕ್ಕೆ ರಾಜ್ಯದ ಬೊಕ್ಕಸದ ಎಣ್ಣೆ ಹಾಳಾಗಬಾರ್ದು ಅಂತ ತಿಳ್ಕೊಂಡು ನನ್ನ ವೈಯಕ್ತಿಕ ಹಣದಿಂದ ತಂದಿರತಕ್ಕಂಥ ಈ ಎಣ್ಣೆಯೊಳಗೆ ಈ ದೀಪ ಉರಿಬೇಕು ಅಂದ್ರವರು ಬಿಜ್ಜಳ ರಾಜರು. ಏನು ಭಾಳ ಆದರೂ 4-5 ಹನಿ ಉರಿದೀತು ದೀಪ. ರಾಜ್ಯದ ಬೊಕ್ಕಸದ ಹಣದಿಂದ 4-5 ಹನಿಯೂ ಕೂಡ ಎಣ್ಣೆ ಹಾಳಾಗಬಾರ್ದು ಎಂಬತಕ್ಕಂಥ ದೂರದೃಷ್ಟಿ ಬಸವಣ್ಣಂದ ಅದ ಅಂದ ಬಳಕ, ಅಬ್ಬಾ ಎಂಥ ಪ್ರಾಮಾಣಿಕ ಬಸವಣ್ಣ, ಎಂಥ ದಕ್ಷ ಬಸವಣ್ಣ, ಇಂಥ ಪ್ರಾಮಾಣಿಕ ವ್ಯಕ್ತಿಯನ್ನೇ ನನ್ನ ಜೀವನದೊಳಗೆ ನಾನು ನೋಡಿಲ್ಲಲ್ಲ ಅಂತ ತಿಳ್ಕೊಂಡು ರಾಜ ವಿಚಾರ ಮಾಡಕತ್ತಂತ. ಹೌದಲ್ರಿಪ್ಪ, ಸರ್ಕಾರದ ಹಣದೊಳಗೆ ಏನೇ ಇದ್ರೂ ಕೂಡ ಸರ್ಕಾರದ ಕೆಲಸವೇ ಆಗಬೇಕು, ಜನಪರ ಕೆಲಸವೇ ಆಗಬೇಕು. ಆದರೆ ಸರ್ಕಾರದ ಹಣದೊಳಗೆ ನಾನಾಗಲಿ ನನ್ನ ಹೆಂಡತಿ ಮಕ್ಕಳು ನಮ್ಮ ಸ್ವಾರ್ಥವನ್ನು ಸಾಧಿಸಬಾರದು ಅಂತಾರೆ ಬಸವಣ್ಣವರು. ಸತ್ಯ ಶುದ್ಧ ಕಾಯಕದಿಂದ ಏನು ನಾವು ದುಡಿತೀವಿ ಅದರೊಳಗೆ ನಾವು ಬದುಕಬೇಕು. ಆದರೆ ನಮ್ಮ ವೈಯಕ್ತಿಕ ಜೀವನದ ಸಲುವಾಗಿ
ಯಾವ ಹಣದ ಮೇಲೆ ನಮ್ಮ ಅಧಿಕಾರ ಇಲ್ಲ, ಆ ಹಣ ನಾವು ಬಳಕೆ ಮಾಡ್ಕೋಬಾರ್ದು, ಅದು ದುರ್ಬಳಕೆ ಮಾಡ್ಕೊಂಡಂಗೆ ಆಗ್ತದ ಅಂತ ಇಷ್ಟೊಂದು ವಿಚಾರವಾದಿ ಬಸವಣ್ಣ. ಈಗ ಅದಾರೇನ್ರಪ್ಪ ಇಂಥ ಜನ? ಸಿಗ್ತಾರೇನ್ರಿವ? ಒಂದು ಊರಿಗೆ ಸುಡುಗಾಡಿಸಿದ್ದು ಬಂದಂತ, ಬರ್ರಿ 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 ನಾನು ಮಜಾ ತೋರಿಸ್ತೀನಿ, ನಾನು